ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ವಾಟದ ಹೊಸಹಳ್ಳಿ ಕೆರೆಯ ನೀರನ್ನ ನಗರಕ್ಕೆ ಹರಿಸುವ ಕಾಮಗಾರಿಯನ್ನ ಸುತ್ತುವರಿದ ವಿವಾದ ಮತ್ತೆ ತೀವ್ರಗೊಂಡಿದ್ದು, ರೈತರು ಹಾಗೂ ಶಾಸಕರ ನಡುವೆ ಮಾತಿನ ಸಮರ ಗರಂ ಆಗಿದೆ. ಕೆರೆ ಅಚ್ಚುಕಟ್ಟುದಾರರ ಸಂಘದ ಸದಸ್ಯರು ಮತ್ತೆ ಚಳುವಳಿ ಪ್ರಾರಂಭ ಮಾಡುವುದಾಗಿ ಎಚ್ಚರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಈ ಕುರಿತು ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡರು, ರೈತರು ಚಳುವಳಿ ಹೆಸರಿನಲ್ಲಿ ಕೆಲವರು ತಮ್ಮನ್ನ ರೈತರೆಂದು ಹೇಳಿಕೊಂಡು ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ. ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಚಳುವಳಿಯನ್ನು ನಿಲ್ಲಿಸಲಾಗಿತ್ತು. ಆದರೆ ಈಗ ಮತ್ತೆ ಕೆಲವರು ರಾಜಕೀಯ ಪ್ರೇರಣೆಯಿಂದಾಗಿ ಚಳುವಳಿ ಶುರು ಮಾಡಲು ಮುಂದಾಗಿದ್ದಾರೆ ಅಂತ ಹೇಳಿದರು. ಸಾರ್ವಜನಿಕ ಸಭೆ ನಡೀತು. ಮಾನ್ಯ ಜಿಲ್ಲಾ ಮಂತ್ರಿಗಳಿದ್ದರು, ಹಾಗೆಯೇ ಪೌರಾಡಳಿತ ಮಂತ್ರಿಗಳು ಕೂಡ ಇದ್ದರು. ನಾವೆಲ್ಲ ಭರವಸೆ ಕೊಟ್ಟಿದ್ವಿ. ನಾನು ಏನು ಹೇಳಿದ್ದೀನಿ ಅವರಿಗೆ ಅಂತಂದರೆ, ವಾಟರ್ ಕೆರೆಗೆ ನಾವು ಏನು ನೀರು ತುಂಬಿಸ್ತೀವಿ ಎತ್ತಿನ ಹೊಳೆಯಿಂದ, ಅದರಲ್ಲಿ ಅರ್ಧ ಭಾಗ ಮಾತ್ರ ನಾವು ಕುಡಿಯೋ ನೀರಿಗೆ ತಗೋತೀವಿ. ಈಗೇನು ಮಳೆ ನೀರಿದೆ, ಮಳೆಯಲ್ಲಿ ಬಂದು ತುಂಬುವಂಥ ನೀರನ್ನು ಯಾವ ಕಾರಣಕ್ಕೂ ನಾವು ಬಳಸೋದೇ ಇಲ್ಲ. ಎರಡನೇದಾಗಿ, ಎತ್ತಿನ ಹೊಳೆಯಿಂದ ನೀರನ್ನು ಏನು ತಂದು ಅಲ್ಲಿ ಕೆರೆಗೆ ಬಿಡ್ತೀವಿ, ತುಂಬಿಸ್ತೀವಿ, ಅದರಲ್ಲಿ ಮಾತ್ರ ಅರ್ಧ ಭಾಗಕ್ಕಿಂತ ಕಡಿಮೆ ನೀರು ಬಳಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಎತ್ತಿನ ಹೊಳೆ ನೀರು ಬರದಲೇ ಒಂದು ತೊಟ್ಟು ನೀರನ್ನು ನಾವು ಅದನ್ನು ಬಳಸೋಲ್ಲ, ತಗೊಂಡೋಗಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದೀವಿ. ಆದರೂ ಕೂಡ ಅಷ್ಟೆಲ್ಲ ಇದ್ದರೂ ಕೂಡ ಅವರು ಚಳುವಳಿಗೆ ಮಾಡ್ತೀವಿ ಅಂದರೆ, ಅವ್ರಿಗೆ ಏನಾಗಿದೆ ಅಂತಂದರೆ ನಾವು ಹೇಳಬಾರ್ದು. ಯಾರೋ ಇಲ್ಲಿ ಚಿತಾವಣೆಗಳಿದೆ, ರಾಜಕೀಯ ಪಕ್ಷದ ಚಿತಾವಣೆಯಿಂದ ಅವ್ರು ಯಾರೋ ಸಂಬಂಧಿಕರುಗಳು ಅವರು ಇವರು ಕೆಲವರು ಇರ್ತಾರೆ, ಯಾರು ರಾಜಕೀಯ ನಾಯಕರು ಅಂತ ಇರ್ತಾರೆ, ಅವರ ಸಂಬಂಧಿಕರಿಗೆ ಹೇಳ್ಕೊಂಡು ಒಬ್ಬಿಬ್ಬರು ಅಷ್ಟೇ. ಈಗಾಗಲೇ ಒಬ್ಬರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಒಬ್ಬ ರೈತ ಈ ಚಳುವಳಿ ಸ್ಟಾರ್ಟ್ ಮಾಡಿದಂಥ ಮಾಳಪ್ಪ ಅನ್ನೋ ಒಂದು ವ್ಯಕ್ತಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಭರವಸೆ ಆಗಿದೆ, ಸುಮ್ಮನೆ ಯಾಕೆ ಚಳುವಳಿ ಮಾಡ್ತೀರಿ, ಈ ಚಳುವಳಿಯಿಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ, ನೀವೇನಾರ ಶಾಸಕರ ಮೇಲೆ ದ್ವೇಷಕ್ಕಿದ್ದು ಮಾಡ್ತಾ ಇದ್ದೀರಿ, ನೀವೇನಾರ ಶಾಸಕರ ಮೇಲೆ ದ್ವೇಷ ಇದ್ದರೆ ಅವ್ರ ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ಕೊಳ್ಳಿ, ರೈತರನ್ನೆಲ್ಲ ಯಾಕೆ ಈ ಒಂದು ಚಳುವಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚಳುವಳಿಯನ್ನು ಪ್ರಾರಂಭ ಮಾಡಿದ ಪ್ರಮುಖ ವ್ಯಕ್ತಿ ಆದಂಥ ಮಾಳಪ್ಪನೇ ರೈತ ಮುಖಂಡ, ಅವರೇ ಸ್ಟಾರ್ಟ್ ಮಾಡಿದ್ರು ಫಸ್ಟು. ಅವರೇನೇ ಭರವಸೆ ಕೊಟ್ಟಾಗಿದೆ. ಈಗ ಮತ್ತೆ ಯಾಕೆ ಚಳುವಳಿ ಮಾಡ್ತಾ ಇದ್ದೀರಿ, ಇದು ಸಮಂಜಸ ಅಲ್ಲ, ವೈಯಕ್ತಿಕ ದ್ವೇಷದಿಂದ ಶಾಸಕರ ಮೇಲೆ ನೀವು ಇದನ್ನು ಮಾಡ್ತಾ ಇದ್ದೀರೋ ಹೊರತು ಬೇರೆ ಯಾವುದೇ ಅರ್ಥವಿಲ್ಲ ನಿಮ್ಮ ಚಳುವಳಿಯಲ್ಲಿ ಅಂತ ಅಂದ್ಬಿಟ್ಟು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಎತ್ತಿನಹೊಳೆ ನೀರನ್ನು ಮೊದಲು ಕೆರೆಗೆ ತರ್ತೇವೆ, ನಂತರವೇ ನಗರಕ್ಕೆ ನೀರು ಹರಿಸ್ತೇವೆ. ಎತ್ತಿನಹೊಳೆ ನೀರು ಬರದೇ ಇದ್ರೆ ಒಂದು ಹನಿ ನೀರನ್ನು ಕೆರೆಯಿಂದ ತೆಗೆಯೋದಿಲ್ಲ ಅಂತ ಭರವಸೆ ಕೊಟ್ಟರು. ಆದರೆ ಕೆಲವರು ಸುಳ್ಳು ಪ್ರಚಾರದ ಮೂಲಕ ಅಮಾಯಕ ರೈತರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿದ ಕೆರೆ ಅಚ್ಚುಕಟ್ಟುದಾರರ ಸಂಘದ ಸದಸ್ಯ ಮಧುಸೂರ್ಯನಾರಾಯಣ ರೆಡ್ಡಿ, ನಾವು ನಗರಕ್ಕೆ ನೀರು ಕೊಡೋದಕ್ಕೆ ವಿರೋಧಿಗಳಲ್ಲ, ಆದರೆ ಮೊದಲು ಎತ್ತಿನಹೊಳೆ ನೀರನ್ನು ಕೆರೆಗೆ ತರಬೇಕು ಅಂತ ಮಾತ್ರ ಕೇಳಿದ್ದೇವೆ ಎಂದರು. ವಾಟದ ಹೊಸಹಳ್ಳಿ ಪಂಚಾಯಿತಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಶಾಸಕರ ಬಣದ ಸದಸ್ಯರು ಸೇರಿ ಒಟ್ಟು 20 ಸದಸ್ಯರ ಪೈಕಿ 19 ಮಂದಿ ಪಕ್ಷಾತೀತವಾಗಿ ಕೆರೆಯ ನೀರನ್ನು ಕೊಡಬಾರದು ಎಂಬ ನಿರ್ಣಯ ಕೈಗೊಂಡಿದ್ದಾರೆ. ಹಾಗಾದರೆ ನಿಮ್ಮ ಬಣದ ಸದಸ್ಯರು ನಮಗೆ ಬೆಂಬಲ ನೀಡಿದ್ದು ಅವರು ಕೂಡ ರಾಜಕೀಯ ಮಾಡ್ತಿದ್ದಾರೆಯೇ ಅಂತ ಪ್ರಶ್ನಿಸಿದ್ರು. ಮಾಲಪ್ಪ ಅವರ ಮಾತುಗಳನ್ನು ತಿರುಚಿ ಗೊಂದಲ ಸೃಷ್ಟಿಸೋದು ಸರಿಯಲ್ಲ, ಎಲ್ಲರೂ ಕೂತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಶಾಸಕರಿಗೆ ಸಲಹೆ ಕೊಟ್ಟರು. ಇದು ನಮಗೆ ಗಮನಕ್ಕೆ ಬಂದ ಮೇಲೆ ನಾವು ಕಳೆದ ತಿಂಗಳು 28ನೇ ತಾರೀಕು ಅಂದ್ರೆ ಮಂಗಳವಾರ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಬೈಚಾಪುರ ಕ್ರಾಸ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೊಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ಸಂಪೂರ್ಣವಾಗಿ ಶಾಸಕರಿಗೆ, ಅಧಿಕಾರಿ ವರ್ಗಕ್ಕೆ ಏನು ಹೇಳಬೇಕು ನಾವು ಅದನ್ನು ತಿಳಿಸಿದ್ವಿ. ಇದಾದ್ಮೇಲೆ ಮೊನ್ನೆ ಶಾಸಕರು ಇನ್ನೊಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ, ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ, ಯಾರೋ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋಂಥದ್ದು, ಯಾರ್ದೋ ರಿಲೇಷನ್ನು ಅಂತ. ಮನೆ ಶಾಸಕರು ನಾನೊಂದು ಹೇಳ್ತೀನಿ, ರಾಜಕೀಯ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಕ್ಲಿಯರ್ ಇದೆ, ನೀರು ಬಿಟ್ಟು ನಾನು ನೀರು ತಗೊಂಡು ಹೋಗ್ತೀನಿ ಅಂತ ಇರೋದು ನೀವು ಕ್ಲಿಯರ್ ಇದೆ. ನಮ್ಮದು ಒಂದು ನಿಮಗೆ ಕ್ಲಿಯರ್ ಆಗ್ಬೇಕಿರೋದು ಏನು ಅಂದ್ರೆ, ನಾವು ನೀರು ಬಿಡಲ್ಲ ಅಂತ ನಾವೆಲ್ಲಿ ಹೇಳ್ತಾ ಇಲ್ಲ. ನಮ್ಮ ಕಾಮಗಾರಿ ಪೂರ್ತಿಗೊಳಿಸಿ ಫಸ್ಟ್ ಎತ್ತಿನ ಒಳ್ಳೇದು, ಅದು ಪೂರ್ತಿ ಆದ್ಮೇಲೆ ನೀವು ಈಗ ಈ ಪೈಪ್ಲೈನ್ ಸ್ಟಾರ್ಟ್ ಮಾಡಿ ಅಂತ ನಾವು ಅಷ್ಟೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ. ಸ್ವಾಮಿ, ಯಾಕೆ ನೀವು ಜನರು ಇದು ತಪ್ಪಿಸ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇನು ಎಷ್ಟು ಸಲ ನೀವು ಈ ಮಾತನ್ನು ರಿಪೀಟ್ ಮಾಡ್ತಾ ಇದ್ದೀರ, ರಾಜಕೀಯ ಅಂತ. ರಾಜಕೀಯ ಯಾಕೆ ನಿಮ್ಮ ಪಕ್ಷದಲ್ಲಿ ಯಾರು ಬೇರೆಯವ್ರು ಇಲ್ವ ಮುಖಂಡರು? ನಾನೊಂದು ವಿಚಾರ ಕೇಳ್ತೀನಿ ನಿಮ್ಗೆ, ಎಲ್ಲ ಗೌರಿಬಿದನೂರು ಜನತೆಗೆ ದಯವಿಟ್ಟು ತಿಳ್ಕೊಳ್ರಿ, ಇವ್ರದೇ ಬಣ್ಣದ ಮೆಂಬರ್ಗಳು, ಕಾಂಗ್ರೆಸ್ ಮೆಂಬರ್ಗಳು, ಬಿಜೆಪಿ ಮೆಂಬರ್ಗಳು ಎಲ್ಲರೂ ಸೇರಿ ವಾರದಹೊಸಳ್ಳಿ ಪಂಚಾಯತಿ ಅಂತ ಇದರಲ್ಲಿ
ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಟ್ಟವ್ರೆ. ಇವರು ಬಣದವರು ಮಾನ್ಯ ಶಾಸಕರಾದಂತ ಪುಟ್ಟಸ್ವಾಮಿಗೌಡ ಬಣದವರು, ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿಯವರು 19 ಜನ 20 ಜನದಲ್ಲಿ 19 ಜನ ಅದಕ್ಕೆ ಸೈನ್ ಹಾಕಿದ್ದಾರೆ. ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಂತ? ಈ ಕೆರೆಯಿಂದ ನೀರು ನಾವು ಕೊಡಲ್ಲ ಅಂತ. ನಿಮ್ಮ ಪಾರ್ಟಿಯವರು ರಾಜಕೀಯ ಮಾಡಿಲ್ಲ ಮತ್ತದು? ರಾಜಕೀಯ ಮಾಡಿದಾರೆ ತಾನೆ ನೀವು ಹೇಳೋ ಲೆಕ್ಕದಲ್ಲಿ? ನಿಮ್ಮ ಪಾರ್ಟಿಯವ್ರು ಹೆಂಗ್ ಸೈನ್ ಹಾಕಿದ್ರು ಮತ್ತೆ ರಾಜಕೀಯ ಆದ್ರೆ ಅದು? ಅವತ್ತು ಸೈನ್ ಹಾಕಿದಾಗ ರಾಜಕೀಯ ಇರಲಿಲ್ಲ, ಇವತ್ತು ಪೈಪ್ಲೈನ್ ನಿಲ್ಲಿಸಬೇಕು ಅಂದ್ರೆ ನಿಮ್ ರಾಜಕೀಯ ಅಂತ ಬರ್ತಾ ಇದೆಯಾ ಸ್ವಾಮಿ? ಇದೇ ವೇಳೆ ಮತ್ತೋರ್ವ ಸದಸ್ಯ ಕೊಡಿರ್ಲಪ್ಪ ಮಾತನಾಡಿ, ನಾವು ಯಾವುದೇ ರಾಜಕೀಯಕ್ಕಾಗಿ ಹೋರಾಟ ಮಾಡ್ತಿಲ್ಲ. ಕೆರೆಯಲ್ಲಿ ನೀರು ಉಳಿಬೇಕು ಎಂಬುದು ನಮ್ಮ ಏಕೈಕ ಉದ್ದೇಶ. ಸಾವಿರಾರು ರೈತರು ಈ ಕೆರೆಯ ನೀರಿನ ಮೇಲೆ ಬದುಕು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರು. ಶಾಸಕರು ಹಾಗೂ ಅವರ ಬೆಂಬಲಿಗರು ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಒಟ್ನಲ್ಲಿ ವಾಟದ ಹೊಸಹಳ್ಳಿ ಕೆರೆ ನೀರಿನ ವಿವಾದ ದಿನೇ ದಿನೇ ಗಂಭೀರ ಸ್ವರೂಪ ಪಡೀತಾ ಇದ್ದು, ರೈತರು ಹಾಗೂ ಜನಪ್ರತಿನಿಧಿಗಳ ನಡುವಿನ ಸಂಘರ್ಷಕ್ಕೆ ಶೀಘ್ರದಲ್ಲೇ ಸ್ಪಷ್ಟ ಪರಿಹಾರ ಸಿಗಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.